ಎಸ್ ಬಂಗಾರಪ್ಪ ಅಭಿಮಾನಿಗಳ ಸಂಘ ಬೊಮ್ಮನಕಟ್ಟೆ ಇವರ ವತಿಯಿಂದ ನಾವು ಸುಮಾರು ಒಂದು 2.5 ವರ್ಷದಿಂದ ನಮ್ಮ ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆಗೆ ಇಲ್ಲಿರುವಂಥ 6,000ಕ್ಕಿಂತ ಹೆಚ್ಚು ನಿವೇಶನಗಳ ಹೊಂದಿರುವಂಥ ಒಂದು ಬಡಾವಣೆಯಾಗಿರೋದ್ರಿಂದ ಆ ಆಶ್ರಯ ಬಡಾವಣೆಗೆ ನಮ್ಮ ಸಂಘವು ಎಸ್ ಬಂಗಾರಪ್ಪ ಬಡಾವಣೆ ಅಂತ ಹೇಳಿ ನಾಮಕರಣ ಮಾಡಬೇಕು ಅಂತೇಳಿ ನಮ್ಮ ಒಂದು ಹೋರಾಟದ ಫಲವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರವು ಕ್ಯಾಬಿನೆಟ್ನಲ್ಲಿ ಒಂದು ಅನುಮೋದನೆಯನ್ನು ದೊರಕಿಸಿದೆ. ಆ ಒಂದು ಅನುಮೋದನೆ ಕೊಟ್ಟಿರೋ ಕಾರಣ ನಮ್ಮ ಸರ್ಕಾರಕ್ಕೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ನಮ್ಮ ಹೋರಾಟಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು, ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ಮತ್ತು CM ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ DK ಸಾಹೇಬರಾಗಿರ್ಬೋದು, ಈ ಎಲ್ಲ ಗಣ್ಯರು ನಮಗೆ, ಮತ್ತು ಬಲ್ಕೀಶ್ ಬಾನು ಮೇಡಮ್ ಆಗಿರ್ಬೋದು, ಶ್ರೀಕಂಠಣ್ಣ ಆಗಿರ್ಬೋದು, ಸುಂದರೇಶಣ್ಣರಾಗಿರ್ಬೋದು, ಯೋಗೇಶಣ್ಣ ಆಗಿರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೋರಾಟಕ್ಕೆ ನಮಗೆ ಸಹಕಾರ ನೀಡ್ತಾರೆ. ಅವರಿಗೂ ನಮಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಒಂದು ಎಸ್ ಬಂಗಾರಪ್ಪ ಬಡಾವಣೆಯ ನಾಮಕರಣ ಕಾರ್ಯಕ್ರಮವನ್ನು ಇದೇ ಮೇ 2ನೇ ತಾರೀಕು ಶನಿವಾರ 11 ಗಂಟೆಗೆ ಬೊಮ್ಮನಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಇನ್ನು ಸಾರ್ವಜನಿಕರು, ಸ್ಥಳೀಯ ನಿವಾಸಿಗಳಿಗಾಗಿರ್ಬೋದು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ನಿಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮಾಲ್ತೇಶ್ ಬೊಮ್ಮನಕಟ್ಟೆ, ಎಸ್ ಬಂಗಾರಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ಬಂಗಾರಪ್ಪ ಬಡಾವಣೆ ಅಂತ ನಾಮಕರಣ ಮಾಡಲು ಈ ಸರ್ಕಾರ ಏನು ಕ್ಯಾಬಿನೆಟಲ್ಲಿಟ್ಟು ಅನುಮೋದನೆ ಮಾಡಿದೆ. ಸರ್ಕಾರಕ್ಕೆ ನಮ್ಮ ಬಂಗಾರಪ್ಪ ಅಭಿಮಾನಿಗಳ ಸಂಘದಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ. ಹಾಗೆ ಶಿವಮೊಗ್ಗ ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಬಂಗಾರಪ್ಪಜಿಯವರು ಇವತ್ತು ಆರಾಧನಾ, ಅಕ್ಷಯ, ಕೃಪಾಂಕ, ಗ್ರಾಮೀಣ ಕೃಪಾಂಕ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದಾವೆ. ಹಾಗೆ ಸೂರಿಲ್ದರಿಗೆ, ಮನೆ ಇಲ್ದರಿಗೆ 20-30 ಸೈಟನ್ನು ಕೊಟ್ಟಂಥ ಪುಣ್ಯಾತ್ಮ ಬಂಗಾರಪ್ಪರು ರಾಜ್ಯಾದ್ಯಂತ ಇವತ್ತು ಲಕ್ಷಾಂತರ ಸೈಟನ್ನು ಕೊಟ್ಟಿದ್ದಾರೆ. ಹಾಗೆ ಶಿವಮೊಗ್ಗದಲ್ಲಿ ಸುಮಾರು 6,500 ಸೈಟನ್ನು ಬಡವರ ಬಗ್ಗರಿಗೆ ಹಂಚಿದ್ದಾರೆ. ಹಾಗಾಗಿ ಅವರ ಒಂದು ನೆನಪಿಗೋಸ್ಕರ ಬಂಗಾರಪ್ಪ ಬಡಾವಣೆ ಅಂತ, ಆಶ್ರಯ ಬಡಾವಣೆಗೆ ಬಂಗಾರಪ್ಪ ಬಡಾವಣೆ ಅಂತಂದು ನಾಮಕರಣ ಮಾಡಲು 2ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಬೊಮ್ಮನಕಟ್ಟೆಯಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ವಂದಿಸಿ ನಾವು ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಜೋಗಿ ಜಯಪ್ಪ, ಬಂಗಾರಪ್ಪ ಬಡಾವಣೆ ಬಂಗಾರಪ್ಪ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರು.